ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಜೈಲು ಸೇರಿರುವ ಶಶಿಕಲಾ ನಿನ್ನೆ ಇಡೀ ರಾತ್ರಿ ನಿದ್ದೆಯೂ ಮಾಡದೆ ಜೈಲು ಸಿಬ್ಬಂದಿ ನೀಡಿರುವಂತಹ ಸಮವಸ್ತ್ರವನ್ನ ಧರಿಸದೆ ಶಶಿಕಲಾ ಉಪವಾಸ ಮಾಡಿದ್ದಾರೆ. ಊಟ ಮಾಡದೆ ಹಠ ಮಾಡುತ್ತಿದ್ದ ಶಶಿಕಲಾಗೆ ಮತ್ತೋರ್ವ ಅಪರಾಧಿ ಇಳವರಿಸಿ ಸಮಾಧಾನವನ್ನ ಮಾಡಿ ಊಟ ಮಾಡುವಂತೆ ಒತ್ತಾಯಿಸಿದ್ರು. ಶಶಿಕಲಾ ಊಟ ಮಾಡದೆ ರಾತ್ರಿ ಇಡೀ ಎಚ್ಚರವಾಗಿಯೇ ಇದ್ರು. ಸಾಮಾನ್ಯ ಖೈದಿಗಳಂತೆ ಸೆಲ್ನಲ್ಲಿರುವಂತಹ ಶಶಿಕಲಾ ಬೆಳಗಿನ ತಿಂಡಿಗೆ ಪೊಂಗಲ್ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಜೈಲಿನಲ್ಲಿರುವ ಶಶಿಕಲಾರನ್ನ ನೋಡಲು ಇಂದು ಅಭಿಮಾನಿಗಳು ಕೂಡ ಸೇರಿರುವ ಸಾಧ್ಯತೆ. ಆದ್ರೆ ಇವರು ಯಾರನ್ನು ಕೂಡ ಪರಪ್ಪನ ಅಗ್ರಹಾರದ ಸೆಲ್ನಲ್ಲಿ ಇರ್ತಕ್ಕಂಥ ಶಶಿಕಲಾ ಅವ್ರನ್ನ ನೋಡ್ಲಿಕ್ಕಾಗ್ಲಿ ಅವರ ಭೇಟಿಗಾಗ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂತಹ ಮಾಹಿತಿ. ಕೆಎಸ್ಆರ್ಪಿ ತುಕಡಿಗಳನ್ನ ಕೂಡ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಶಶಿಕಲಾ ಅವರನ್ನ ಭೇಟಿ ಮಾಡಲಿಕ್ಕೆ ಅಪಾರ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಬಂದಿದ್ರು. ಆದ್ರೂ ಕೂಡ ಶಶಿಕಲಾ ಅವರ ಭೇಟಿಗೆ ನಿರಾಕರಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಇದು ಶಶಿಕಲಾ ನಿರಾಕರಣೆಯೋ ಅಥವಾ ಅಲ್ಲಿನ ಅಧಿಕಾರಿಗಳು ಶಶಿಕಲಾ ಭೇಟಿಗೆ ಅವಕಾಶ ಕೊಡ್ಲಿಲ್ವೋ, ಹೇಗೆ? ದಿವ್ಯ, ಅಪಾರ ಸಂಖ್ಯೆಯಲ್ಲಿ ಏನು ಅಭಿಮಾನಿಗಳೇನು ಬಂದಿರ್ಲಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಅಭಿಮಾನಿಗಳು ಬಂದಿದ್ದಂಥದ್ದು. ಅದರಲ್ಲೂ ಒಂದಷ್ಟು ಜನ ನಾಲ್ಕೈದು ಜನ ಏನಿದ್ರು ಅವರು ಶಶಿಕಲಾ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಅದಕ್ಕೆ ಅನುವು ಮಾಡಿಕೊಟ್ಟಿದ್ರು. ಆದ್ರೆ ಶಶಿಕಲಾ ಅವ್ರಿಗೆ ಮನಸ್ಸಿರ್ಲಿಲ್ಲ ಅವರನ್ನ ಭೇಟಿ ಮಾಡ್ಲಿಕ್ಕೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಾನು ಭೇಟಿ ಮಾಡೋದು ಸೂಕ್ತ ಅಲ್ಲ, ಯಾಕೆಂದ್ರೆ ರಾಜಕೀಯವಾಗಿ ಬೆಳವಣಿಗೆಗಳು ತಮಿಳುನಾಡಲ್ಲಿ ಪಡ್ಕೊಳ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ನಾನು ಭೇಟಿ ಮಾಡಲ್ಲ, ಭೇಟಿ ಏನಿದ್ರು ಸಂಜೆ ನಂತರ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಶಶಿಕಲಾ ಯಾರನ್ನೂ ಸಹ ಭೇಟಿ ಆಗ್ತಾ ಇಲ್ಲ. ಬಹುಶಃ ಇವತ್ತು ಪಳನಿಸ್ವಾಮಿ ಅವರದು ಪ್ರಮಾಣ ವಚನ ಆಗುತ್ತೆ. ಪ್ರಮಾಣ ವಚನ ಆದ ಬಳಿಕ ಇವತ್ತು ಸಂಜೆ ಭೇಟಿ ಮಾಡ್ಲಿಕ್ಕೆ ಅನುವು ಮಾಡ್ಕೊಡ್ಬಹುದು. ಜೊತೆಗೆ ಪಳನಿಸ್ವಾಮಿ ಅವರು ಸಹ ಮತ್ತೆ ಇಲ್ಲಿಗೆ ಬಂದು ಶಶಿಕಲಾ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬಹುದು. ಯಾಕೆಂದ್ರೆ ಈ ಹಿಂದೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಅವರು ಅಧಿಕಾರವನ್ನ ಸ್ವೀಕರಿಸಿದಾಗ, ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿದಾಗ ಅವರು ಸಹ ಇದನ್ನೇ ಮಾಡಿದ್ದು. ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿದ ಮರುಕ್ಷಣವೇ ಪರಪ್ಪನ ಅಗ್ರಹಾರಕ್ಕೆ ಬಂದು ಆಶೀರ್ವಾದವನ್ನು ಪಡ್ಕೊಂಡಿದ್ರು. ಅದೇ ರೀತಿ ಇತಿಹಾಸ ಮರುಕಳಿಸ್ತಾ ಇದೆ. ಶಶಿಕಲಾ ಅವರು ಈಗ ಜೈಲಲ್ಲಿದ್ದಾರೆ. ಅವರ ಬಂಟ ಆಗಿರುವಂತ ಪಳನಿಸ್ವಾಮಿ ವಾಪಸ್ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಬೆಂಗಳೂರಿಗೆ ಪರಪ್ಪನ ಅಗ್ರಹಾರಕ್ಕೆ ಬಂದು ಆಶೀರ್ವಾದವನ್ನು ಪಡೆಯೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮೂಲಗಳ ಮಾಹಿತಿಗಳು ಸಹ ಅದನ್ನ ಸ್ಪಷ್ಟಪಡಿಸ್ತಾ ಇರೋಂಥದ್ದು. ದಿವ್ಯಾ, ಇನ್ನು ಜೈಲಿನಲ್ಲಿ ಇರ್ತಕ್ಕಂಥ ಶಶಿಕಲಾ ಅವರ ಒಂದು ನಡೆ ಹೇಗಿದೆಯಂತೆ? ರಾತ್ರಿಯಿಂದ ಇಲ್ಲಿಯವರೆಗೂ ಅವರು ಮೌನಕ್ಕೆ ಶರಣಾಗಿದ್ರು, ಯಾರೊಂದಿಗೂ ಮಾತನಾಡ್ತಿಲ್ಲ, ಊಟ ತಿಂಡಿ ಮಾಡ್ತಿಲ್ಲ ಅನ್ನುವಂತಹ ಮಾಹಿತಿ. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಅವರ ನಡೆ ಹೇಗಿದೆಯಂತೆ, ಹೇಗ್ ನಡೆದುಕೊಳ್ತಾ ಇದ್ದಾರಂತೆ ಶಶಿಕಲಾ ಅವರು? ದಿವ್ಯಾ, ಸಾಮಾನ್ಯವಾಗಿ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳಿ ಗುರುತಿಸಿದಾಗ ಯಾರಿಗೇ ಆದ್ರೂ ಮಾನಸಿಕವಾಗಿ ಅದು ಆಘಾತವನ್ನ ಉಂಟು ಮಾಡುತ್ತೆ, ಖಿನ್ನತೆಯನ್ನು ಸಹ ಉಂಟು ಮಾಡುವಂಥದ್ದು. ಜೈಲಿಗೆ ಹೋದ ಸಂದರ್ಭದಲ್ಲಿ ಏಕಾಗ್ರತೆಯನ್ನ ಕಾಡ್ತಾರೆ, ಏಕಾಂಗಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ನಿನ್ನೆ ಶಶಿಕಲಾ ಜೈಲಿಗೆ ಹೋದ ಸಂದರ್ಭದಲ್ಲೂ ಸಹ ಸಾಕಷ್ಟು ಏಕಾಗ್ರತೆಯನ್ನ ಕಾಯ್ತಾ ಇದ್ರು, ಜೊತೆ ಧ್ಯಾನ ಮಾಡುವಂಥದ್ದು, ಯಾರನ್ನು ಸಹ ಮಾತಾಡಿಸ್ತಾ ಇರುವಂತ ಪರಿಸ್ಥಿತಿಲಿ ಇದ್ರು. ಇಳವರಿಸಿ ಸಹ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಸಹ ಅವರು ಕನ್ವಿನ್ಸ್ ಆಗಿರ್ಲಿಲ್ಲ. ಬೆಳಗಿನ ತನಕನೂ ಸಹ ನಿದ್ದೆಗೆಟ್ಟಿದ್ರು, ಏಕಾಂಗಿಯಾಗಿ ಕೂತಿದ್ರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಅವರು ಹೇಳ್ತಾ ಇರೋಂಥದ್ದು. ಜೈಲಧಿಕಾರಿಗಳು ಅದನ್ನ ಮಾಹಿತಿಯನ್ನ ಸ್ಪಷ್ಟಪಡಿಸ್ತಾ ಇರೋಂಥದ್ದು. ಆದ್ರೆ ಬೆಳಗಿನ ನಂತರ ಒಂದಷ್ಟು ಜನರನ್ನ ಭೇಟಿ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ರು. ಭೇಟಿಯನ್ನ ಆಗ್ಲಿಕ್ಕೆ ಶಶಿಕಲಾ ಯಾವಾಗ ನಿರಾಕರಣೆಯನ್ನ ಮಾಡಿದ್ರು, ನಿರಾಕರಣೆ ಆದ ಬಳಿಕ ಇಳವರಸಿ ಮತ್ತು ಶಶಿಕಲಾ ಈಗ ಜೊತೆಯಲ್ಲೇ ಇದ್ದಾರೆ. ಆದ್ರೆ ಯಾರನ್ನು ಸಹ ಭೇಟಿ ಆಗ್ತಾ ಇಲ್ಲ. ಸರಿಸುಮಾರು ಸಂಜೆ ಒಳಗಡೆ ಎಲ್ಲ ತಮಿಳುನಾಡಲ್ಲಿ ರಾಜಕೀಯವಾಗಿ ಏನು ಶಶಿಕಲಾ ಏನೇನು ಅಂದ್ಕೊಂಡಿದ್ರು ಅದೆಲ್ಲ ಕಾರ್ಯಗತ ಆದ ನಂತರ ಅಷ್ಟೇ ಶಶಿಕಲಾ ಬೇರೆಯವ್ರನ್ನ ಮಾತಾಡಿಸಕ್ಕೆ ಮತ್ತು ಅವರ ಅಭಿಮಾನಿಗಳನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಕಾಲಾವಕಾಶವನ್ನ ನೀಡೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಅಂತೂ ಇಂತೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಪರಮಾಪ್ತೆ ಶಶಿಕಲಾ ನಟರಾಜನ್ ಇನ್ನು ಮುಂದಿನ 4 ವರ್ಷಗಳ ಕಾಲ ಸರಿಸುಮಾರು ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕು. ಇವರ ಜೊತೆಗೆ ಆಕೆಯ ಸಂಬಂಧಿಕರಾದ ಸುಧಾಕರನ್ ಹಾಗೂ ಇಳವರಸಿ ಕೂಡ ಇವತ್ತು ಜೈಲು ಪಾಲಾದರು. ಮಧ್ಯಾಹ್ನ 1:30ಕ್ಕೆ ವಿಶೇಷ ಕಾರಿನಲ್ಲಿ ಹೊರಟಿದ್ದ ಶಶಿಕಲಾ ಸಂಜೆ 5:15 ಪರಪ್ಪನ ಅಗ್ರಹಾರದ ಆವರಣವನ್ನ ತಲುಪಿದ್ರು. ಜಯಲಲಿತಾ ಬಳಸುತ್ತಿದ್ದ ಟೊಯೋಟಾ ಪ್ರಾಡೋ ಕಾರಿನಲ್ಲೇ ಶಶಿಕಲಾ ಕೂಡ ಜೈಲಿಗೆ ಬಂದ್ರು. ಶಶಿಕಲಾ ಮುಂದೆ ಕೂತಿದ್ರೆ ಇಳವರಸಿ ಹಿಂದಿನ ಸೀಟಿನಲ್ಲಿ
ಸೀಟಿನಲ್ಲಿ ಕುಳಿತಿದ್ರು. ತಮಿಳುನಾಡು ಪೊಲೀಸರು ಮೂವರನ್ನು ಬಿಗಿ ಭದ್ರತೆಯಲ್ಲಿ ಕರೆತಂದು ಪರಪ್ಪನ ಅಗ್ರಹಾರದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿ ವಾಪಸ್ ಆದರು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಚರಿತ್ರೆ ಬರೆಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಉಡಾವಣಾ ನೆಲೆಯಿಂದ ಒಂದೇ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾ ಉಡ್ಡಯನವನ್ನ ನಡೆಸ್ತಾ ಇದೆ. ಬಾಹ್ಯಾಕಾಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶವೊಂದು ಉಡಾವಣೆಯಲ್ಲಿ ಶತಕದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದೆ.